ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ತಿಂಡಿನ ಪೊಂಗಲ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಹಾಲನ್ನ ಒಂದು ಸರಿ ಕಾಯಿಸಿದ್ದೆ, ಈಗ ಮತ್ತೆ ಒಂದು ಸರಿ ಕಾಯಿಸ್ತಾ ಇದ್ದೀನಿ. ಹಾಗೆ ಇವಾಗ ಸುಮಾರು ಒಂದು 3-4 ದಿನದಿಂದ ಮನೆಯಲ್ಲೇ ಮೊಸರು ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಮತ್ತು ಡೈಲಿ ಮಜ್ಜಿಗೆ ಬೇಕಲ್ವ, ಅದರಿಂದ ಇದು ನೆನ್ನೆ ಹಾಕಿದ್ದೆ. ಸ್ವಲ್ಪ ಬೆಕ್ಕಿಗೆ ಹಾಕಿ ಅನ್ನ ಕಲಸಿ ಇಟ್ಟಿದ್ದೀನಿ. ಇಷ್ಟಿದೆ. ಇವಾಗ ಪೊಂಗಲಿಗೆ ಬೇಕಂದರೆ ಹಾಕ್ಕೊಂಡು ತಿಂದರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಏಕೆಂದರೆ ನೋಡಿ ಇವಳು ಅದೆಲ್ಲ ಬೀಳ್ಸೋಗೋದು. ಮಗ ಹಾಲಿನ ಕೆನೆ ಎಲ್ಲ ಇರುತ್ತಲ್ಲ, ಅದರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಮನೇಲಿ ಮಾಡಿದ್ರೆ. ಅದಕ್ಕೆ ಅದು ನಿನ್ನೆ ಹಾಕಿದ್ದೆ, ಇವತ್ತಾಗಿದೆ. ಹಾಗೆ ಇವಾಗ ಇನ್ನೊಂದು ಸ್ವಲ್ಪ ಹಾಲಿತ್ತು, ಅದಕ್ಕೆ ಇವಾಗ ಹಾಕಿದ್ದೀನಿ. ಇದು ಸಂಜೆ ಹೊತ್ತಿಗೆ ಸರಿ ಹೋಗುತ್ತೆ. ಆದಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ, ರಾತ್ರಿ ಮಲಗಬೇಕಾದ್ರೆ ಯೂಸ್ ಮಾಡಿದರೆ ಯೂಸ್ ಮಾಡ್ಕೋತಾರೆ ಆ ಥರ. ಓಕೆ, ನಾನಿವಾಗ ಪೊಂಗಲ್ ಮಾಡೋಣ. ತುಂಬ ದಿನ ಆಗಿತ್ತು ಪೊಂಗಲೆಲ್ಲ ಮಾಡಿ, ಮತ್ತು ಏನು ತಿಂಡಿ ಮಾಡೋದು ಅಂತ ಐಡಿಯಾನೇ ಬರಲಿಲ್ಲ ತಲೆಗೆ. ಅದಕ್ಕೆ ಪೊಂಗಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಎಲ್ಲ ರೆಡಿ ಮಾಡಿ ಪೊಂಗಲ್ ಮಾಡೋಣ. ಓಕೆ, ಇವಳು ನೋಡಿ, ಇವಳಂತೂ ಬೆಳಗ್ಗೆನೇ ಒಂದು ಪೀಸ್ ಚಿಕನ್ ಹಾಕಿದ್ದೆ. ಫುಲ್ಲು ಆ ಮರದಿಂದ ಈ ಮರ, ಈ ಮರದಿಂದ ಆ ಮರ ಕುಣಿತಿದ್ಲು. ಇವಾಗ ನೋಡಿ ಇಲ್ಲೆಲ್ಲ ಇಲ್ಲಿ ಕುಣಿತ, ಅಲ್ಲಿ ಮಂಕಿ ಥರ ಮಂಕಿ. ಒಂದು ದಾರ ಸಿಕ್ಕಿದ್ರೆ ಸಾಕು ನೋಡಿ, ಅದ್ರ ಜೊತೆ ಆಟ ಆಡೋದು. ನನ್ನ ಸೋಫಾ ಎಲ್ಲ ಕೆಳಗಡೆ ಎಲ್ಲ ಕಿತ್ತಾಕ್ಬಿಟ್ಟವಳೆ. ಉಗುರಾಕಿ ಹಾಕಿ ನೋಡಿ, ಪರ್ ಅಂತ ಸೌಂಡ್ ಮಾಡೋದು. ನೀವು ನೋಡಿ ಶಕೆಯಲ್ಲಿ ಹೆಂಗೆ ಗೊಬ್ಬರ ಹಾಕೊಂಡು ಮಲಗಿರೋದು. ಅಯ್ಯೋ ಕತೆ. ಟೈಮ್ ನೋಡಿ 8 ಗಂಟೆ ಆಗ್ಬಿಟ್ಟಿದೆ ಈಗ. ಓಕೆ, ನಾನು ಹಾಗೆ ಪೊಂಗಲೆಲ್ಲ ಮಾಡಿಟ್ಟೆ. ಪೊಂಗಲೆಲ್ಲ ಮಾಡಿಟ್ಬಿಟ್ಟು ವಿಷಲ್ ಆಗಿದೆ ಅಷ್ಟೇ, ಅದನ್ನು ಓಪನ್ ಮಾಡಿಲ್ಲ ಕುಕ್ಕರು, ಹಾಗೇ ಇದೆ. ಹಾಗೆ ಅದ್ರ ಜೊತೆಗೆ ಸಾಂಬಾರು ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಏನಂದರೆ ನಿನ್ನೆ ಮಾಮ ಬರಬೇಕಾದ್ರೆ ಒಂದು ಚಿಕ್ಕದು ಬೂದುಗುಂಬಳಕಾಯಿ ತೊಗೊಬಂದಿದ್ರು. ಅದರಲ್ಲಿ ಅರ್ಧನ, ಚಿಕ್ಕದದು ದೊಡ್ಡದಲ್ಲ, ಅರ್ಧ ಕುಂಬಳಕಾಯಿನ, ಚಿಕ್ಕ ಕುಂಬಳಕಾಯಲ್ಲಿ ಅರ್ಧ ಕುಂಬಳಕಾಯಿನ ಇವಾಗ ಸಾಂಬಾರು ಮಾಡೋಣ ಮಧ್ಯಾಹ್ನಕ್ಕೆ. ಇನ್ನು ಉಳ್ದಿರೋದನ್ನ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂಥೇಳಿ. ಅದ್ರದ್ದು ತಿರುಳು ಏನಿದೆ ಒಳಗಡೆ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಇಟ್ಬಿಡೋಣ. ಮತ್ತು ಇನ್ನೊಂದು ದಿನ ಏನಾದರೂ ಮಾಡ್ಕೋಬೋದು ಅಂಥೇಳಿ ಅದನ್ನು ಎತ್ತಿಡ್ತಾಯಿದ್ದೀನಿ. ಹಾಗೆ ಎತ್ತಿಡಬೇಕಾದ್ರೆ ನನಗೆ ನೆನಪಾಯಿತು, ನೆನ್ನೆದು ಸ್ವಲ್ಪ ಸಾಂಬಾರೆಲ್ಲ ಇತ್ತು. ಅದಕ್ಕೆ ನಾನು ಬೂದುಗುಂಬಳಕಾಯಿ ಸಾಂಬಾರು ಏನಿದೆ ಅದನ್ನು ಮಾಡೋದನ್ನು ಕ್ಯಾನ್ಸಲ್ ಮಾಡಿದೆ. ಏಕೆಂದರೆ ಈ ಸಾಂಬಾರು ಏನಾದರೂ ಮಾಡಿದ್ರೆ ಆ ಸಾಂಬಾರು ಹಾಗೆ ಉಳ್ಕೊಬಿಡುತ್ತೆ. ಅದರಿಂದ ಸಾಂಬಾರೇ ಮಾಡೋದು ಬೇಡ, ಮಧ್ಯಾಹ್ನಕ್ಕೆ ಆಗುತ್ತೆ. ಇನ್ನು ರಾತ್ರಿಗೆ ತಾನೇ, ರಾತ್ರಿಗೆ ಫ್ರೆಶ್ ಆಗಿ ಒನ್ ಟೈಮಿಗೆ ಆಗೋ ಥರ ಬೂದುಗುಂಬಳಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಕಟ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟೆ. ಆದರೆ ಮಾಡಲಿಲ್ಲ ಅಷ್ಟೆ. ಆಮೇಲೆ ಮೊಸರು ಕೂಡ ಸ್ವಲ್ಪನೇ ಇತ್ತು, ಅದನ್ನು ಕೂಡ ಒಂದು ಬೌಲ್ಗೆಲ್ಲ ಹಾಕ್ಬಿಟ್ಟು ಇನ್ನೊಂದನ್ನು ಸ್ವಲ್ಪ ಆ ಮಜ್ಜಿಗೆದು ಏನು ಪಾತ್ರೆ ಇತ್ತು ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಮಜ್ಜಿಗೆ ಮಾಡಿ ಇಟ್ಬಿಟ್ಟೆ. ಏಕೆಂದರೆ ಏನಾದರೂ ತಿಂಡಿ ತಿಂದ್ಬಿಟ್ಟು ಮೋಹನ್ ಮಾಮ ಏನಾದರೂ ಮಜ್ಜಿಗೆ ಏನಾದರೂ ಕುಡಿತೀನಿ ಅಂದರೆ ಕುಡೀಲಿ ಅಂತೇಳಿ. ನನಗೇನಾದರೂ ನೀರು ಕುಡಿಬೇಕು ಅಂದರೆ ಆವಾಗ ನೀರು ಬದಲು ಮಜ್ಜಿಗೆನೇ ಕುಡಿಯೋದು, ಆ ಥರ ಮಾಡ್ತಾಯಿದ್ದೆ. ಅದಕ್ಕೆ ಆ ಥರ ಮಾಡಿದ್ದೀನಿ. ಸ್ವಲ್ಪ ಮೊಸರನ್ನ ಅಕಸ್ಮಾತ್ ಏನಾದರೂ ಪೊಂಗಲ್ಗೆ ಏನಾದರೂ ಮೊಸರು ಬೇಕು ಅಂದರೆ ಹಾಕ್ಕೊಳ್ಳಿ ಅಂತ ಒಂದು ಬೌಲಲ್ಲಿ ಎತ್ತಿಟ್ಟಿರೋದಷ್ಟೇ. ಹಾಗೆ ಪೊಂಗಲ್ಗೆ ನಾನು ತೆಂಗಿನಕಾಯಿ ಇದ್ದರೆ ಅಲ್ಲೇ ಪೊಂಗಲ್ ಮಾಡುವಾಗ ಸ್ವಲ್ಪ ಹಾಕ್ಬಿಡ್ತೀನಿ. ಅಕಸ್ಮಾತ್ ಇಲ್ಲ ಅಂದರೆ ಆಮೇಲೆ ತುರಿದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿನ ಹಾಕ್ಬಿಟ್ಟು ಆಮೇಲೆ ಒಂದು ಕುದಿಸ್ಬಿಡ್ತೀನಿ. ಆ ಥರನೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಕುದಿಸ್ಬೇಕಂತ ಏನಿಲ್ಲ, ಹೇಳಿದಷ್ಟೇ. ನಿಮ್ಗೆ ಕುದಿಸ್ತೀನಿ ಅಂದರೆ ಕುದಿಸ್ಬೋದು, ಇಲ್ಲಾಂದರೆ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಿಲ್ಲ ಅಂದರೆ ಅಷ್ಟೊಂದು ಟೇಸ್ಟೇ ಇಲ್ಲ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕಿರ್ತೀನಿ. ಸ್ವಲ್ಪ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿರ್ತೀನಿ ಆ ಥರ. ಅದಕ್ಕೆ ಹೇಗಿರುತ್ತೆ ತುರಿದಿದ್ನಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿ ಸಣ್ಣ ಪೀಸಾಗಿ ಹಾಕ್ತೀನಿ. ಈ ಪೀಸ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಮೋಹನ್ ಮಾಮಂಗೆ ಅದು ಸಿಗ್ತಾ ಇರುತ್ತೆ ತೆಂಗಿನಕಾಯಿ, ಆವಾಗ ಬೈಯೋದು, ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾಳೆ ಅಂತೇಳಿ. ನನಗೆ ಅದು ಚೆನ್ನಾಗಿರುತ್ತೆ. ನಾವೆಲ್ಲ ಆವಾಗ ಬೇಳೆ ಸಾರು ಏನಾದರೂ ಮಾಡಿದರೆ ಅಮ್ಮ
ಸೈಡಿಗೆ ಏನು ಇಲ್ಲ ಅಂತಂದರೆ ಅಕಸ್ಮಾತ್ ತರಕಾರಿ ಇಲ್ಲ ಸಾಂಬಾರಲ್ಲಿ ಅಂತಂದರೆ ಒಂದಿಷ್ಟು ಪೀಸ್ನ ಅಂದರೆ ಸ್ವಲ್ಪ ಪೀಸ್ನ ಕಟ್ ಮಾಡಿ ಕೊಟ್ಬಿಡ್ತಿದ್ರು, ನೆಂಚ್ಕೊಂಡು ಊಟ ಮಾಡಿ ಅಂಥೇಳಿ. ಫುಟ್ಬಾಲು, ವಾಲಿಬಾಲು, ಥ್ರೋಬಾಲು ಎಲ್ಲ ಆಡ್ತಾಳೆ. ಅಯ್ಯೋ ಅಯ್ಯೋ ಎತ್ತಿಟ್ಬಿಟ್ರ ಅದು ಕೋಲ್ಡ್ ಇರುತ್ತಲ್ಲ, ತಿನ್ನೋಕ್ಕಾಗಲ್ಲ, ಅದಕ್ಕೆ ಈ ಆಟಗಳೆಲ್ಲ ಆಡೋದು. ಮಂಕಿ ಮಂಕಿ ಅಯ್ಯೋ ಎಷ್ಟು ಎತ್ತರಕ್ಕೆ ಸಿಗುತ್ತೆ ನೋಡು. ಗುಮೆ ಹಾಯ್ ಗುಮೆ ಬಾ. ನಲ್ವತ್ಮೂರು ಅಷ್ಟೇ ನೋಡಿ. ನಾನು ಎಷ್ಟು ಬಾರ ಇದ್ದೀನಿ ನೋಡಿ. 43.50. ಅದೇ 44 kg ಅಷ್ಟೇ ಇರೋದು ನಾನು. ಆಯಿತು, ಈಗ ನಂದು ಮಾಡು. ಹಿಂಗೆ ಆಫ್ ಆಗೋಯ್ತು. ಶೆಲ್ ಲೂಸ್ ಆಯ್ತು. ಶೆಲ್ ತಗೊಬರ್ಬೇಕು ತಾನೊಂದು. ನೀನು ಅವತ್ತು ಅಷ್ಟೇ ತಾನೇ ಇದ್ದಿದ್ದು. ರೆಡಿ ಹಾಂ ಅತಿ ಬೇಗ ಏನು ಒಂದೊಂದೇ ಕಾಲು ಮಡಗ್ತೀರಾ? 57-58 kg. ಅಪ್ಪ ಸ್ವಾಮಿ, ಇವಾಗ ನಾನು ಎಷ್ಟಿದ್ದೀನಿ? ಅವತ್ತು 58, 57 ಕಣೋ. ಅದೇ 57.85. ಹಂಗಂದ್ರೆ ಇನ್ನ ಕಡಿಮೆ ಆಗಿದ್ದೀನಿ. ಎಷ್ಟು? 15 ಗ್ರಾಮ್. ಅಲ್ಲ, ಈಗ ಅವತ್ ಖಾಲಿ ಹೊಟ್ಟೆಲ್ ನಾನು ಚೆಕ್ ಮಾಡಿದ್ದು 150 ಗ್ರಾಮ್ ಇರೋ. ಅವತ್ ಖಾಲಿ ಹೊಟ್ಟೆಲಿ 58 ಇದೆ, ಇವತ್ತು ಫುಲ್ ಹೊಟ್ಟೆ. ಇರಿ ತಪ್ಪ ನೋಡಮ್ಮ. ಕಡಿಮೆ ಆಗಿದ್ದೀನಿ. ಖಾಲಿ ಹೊಟ್ಟೆಲಿ 58 ಇದೆ ಅಂದ್ರೆ ನಾನು ನಿಮ್ಗಿಂತ ಎಷ್ಟು ಉದ್ದ ಇದ್ದೀನಿ. ನಂದೆಷ್ಟು ವೆಯ್ಟು? ವೆಯ್ಟ್ ಬಗ್ಗೆ ಬೇಡ ಇಲ್ಲಿ, ನಾನು ವೆಯ್ಟ್ ಬಗ್ಗೆ ಮಾತಾಡ್ತಿಲ್ಲ. ಓಹೋ, ಲಾಸ್ ಬಗ್ಗೆ. ಅದೇ ಎಷ್ಟು ಹೋಗೈತೆ ಅಂತ. ಅದೇ ವೆಯ್ಟೇ. ನಾನು ಇಷ್ಟು ಉದ್ದ ಇದ್ದು ನಾನೇ ಅಷ್ಟು ಕಮ್ಮಿ ವೆಯ್ಟ್ ಇದ್ದೀನಿ, ನೀವು ಎಷ್ಟು ವೆಯ್ಟ್ ಇದ್ದೀರಾ ಅಂತ ಹೇಳ್ತಿರೋದು. ಹಂಗಲ್ಲ, ಪರವಾಗಿಲ್ಲ. ಸಣ್ಣ ಎಷ್ಟು 200-300 ಗ್ರಾಮ್ ಸಣ್ಣ ಆಗಿದ್ದೀನ. ಇಲ್ಲ ಮೇಡಮ್, ಇನ್ನೊಂದು ಬಾಕಿ ಅದೇ ಹಿಡ್ಕೊಳ್ಳಿ. ಗುಮ್ಮಿ
ಹಿಡ್ಕೇಳಿ ಹ್ಞೂ ಬಾರಡಿ ಹೌದಾ ಆಗ್ಬೇಡ ಇವೆಲ್ಲ ನಿಂತ್ಕೋಬೇಕು ಗುಮ್ಮೆ ಗಿಟ್ ಆಡ್ದು ಹೊಡೆದಾಕ್ಬಿಡ್ತೀನಿ ಅದು ಕೂತ್ಕೊಂಡು ನಾಲ್ಕು ಕಾಲ್ನ ಇಡ್ಸು. ಎರಡು ಕಾಲಿಡು ಇಲ್ಲಿ ಹೇಳ್ತೀನಿ ಹಿಂಗಿಡು ಹಿಂಗೆ ಹಿಂಗೆ ಹಿಂಗೆ. ಅಯ್ಯೋ 16 kg ಬರ್ತದ. ಇಲ್ಲ 16 ಅಲ್ಲ, ಅದು 1 ಪಾಯಿಂಟ್. ನೀ ಅಮ್ಮ ಇರು, ಕರೆಕ್ಟಾಗಿ ನಿಂತ್ಕೋ. ಇದು ಹೆಂಗೆ 1 ಪಾಯಿಂಟ್ ಇಲ್ಲ 5 ಅಯ್ಯೋ ಒಂಟವಾಯ್ತು. ಅಯ್ಯೋ ಪ್ಯಾಂಗ್ ಮುದವೆ ಇದು ಎತ್ಕವರ ಇನ್ನೊಂದು ಸರಿ ಬೇಡ. ತುಮಿ ಅಯ್ಯೋ ಇದೆ 4 ಕಾಲ್ನು ಹಾಕು. 3 4 ಕೈತಿ 2 kg. ಅಯ್ಯ ಇಲ್ಲ ಕಾಲ್ ನೋಡು, 2 ಕಾಲ್ ಅದು ಕೂತಿರೋದು 5 kg. ಏನ್ ಮಾಡಿ ನಾನು ಕುತ್ಕತಾ ಇಲ್ಲ, ಅದು 4 ಕಾಲ್ನ ಹಿಡಿದು ಕೂರಿಸ್ಬೇಕು ಮಲ್ಗೋ ಥರ. ಒಂದು ಕವರ್ಗೆ ಹಾಕ್ಬಿಟ್ಟು ಹಾಕ್ಬೇಕಾಯ್ತು ಅಷ್ಟೆ. ಬಿಡು 5 kg ಅದಕ್ಕ 4 kg ಇಲ್ವಾ, 4ರಿಂದ 5. ಟೈಮ್ ಬಂದು ಇವಾಗ 1 ಗಂಟೆ. ಇವಾಗ ನಾನು ಸಾಂಬಾರು ಮಾಡಿಲ್ಲ, ಯಾಕೆಂದರೆ ಸ್ವಲ್ಪ ಸಾಂಬಾರುಗಳಿದೆ, ಅದಕ್ಕೆ ಅದೆಲ್ಲ ಖಾಲಿ ಆಗಲಿ ಅಂತೇಳಿ ಸಾಂಬಾರು ಮಾಡ್ತಾಯಿಲ್ಲ. ಅದಕ್ಕೆ ಸೈಡಿಗೆ ಏನಾದರೂ ಮೊಟ್ಟೆದೇನಾದರೂ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಇವಾಗ ನನ್ನ ಪ್ಲ್ಯಾನು ಬಂದು ಬೇರೆ ಆಯಿತು, ಚೇಂಜ್ ಆಯಿತು. ಮೊಟ್ಟೆ ಬದಲು ಇಲ್ಲಿ ನೋಡಿ ಹಸಿ ಅಲಸಂದೆ ಕಾಳಿದೆ, ಇದು ಹೋದ ವಾರ ಸಂತೆಲಿ ತಂದಿದ್ದು. ಸ್ವಲ್ಪ ಉಪ್ಪು ಸಾಂಬಾರು ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಇದೆ. ಅದಕ್ಕೆ ಇವಾಗ ವಡೆ ಮಾಡೋಣ ಅಂತೇಳಿ ಒಣಗಿರೋ ಅಲಸಂದೆ ಕಾಳನ್ನ ಹಾಕಿ ವಡೆ ಮಾಡ್ತೀವಿ, ತಿಂದಿದ್ದೀವಿ. ಅಂದರೆ ಹಸಿ ಕಾಳನ್ನ ಯೂಸ್ ಮಾಡಿ ವಡೆ ಮಾಡಿಲ್ಲ ನಾನು ಯಾವತ್ತೂ. ಅದಕ್ಕೆ ಇವತ್ತು ಹಸಿ ಕಾಳನ್ನ ಯೂಸ್ ಮಾಡಿಕೊಂಡು ವಡೆ ಮಾಡೋಣ ಅಂಥೇಳಿ. ಇದರಲ್ಲಿ ಸ್ವಲ್ಪನೇ ಇದೆ, ತುಂಬೇನಿಲ್ಲ, ತೋರಿಸ್ತೀನಿ. 1 ಟೈಮ್ಗೆ ಆಗ್ಬೋದು ಅನ್ಕೋತೀನಿ. ಇಷ್ಟಿದೆ, ಅದಕ್ಕೆ 1 ಟೈಮ್ಗೆ ಆಗುತ್ತೆ. ಈಗ ಸೈಡಿಗೆ ಇಷ್ಟಿದೆ, ಇದಕ್ಕೆ ಒಂದು ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ವಡೆ ಮಾಡೋಣ. ಓಕೆ, ಟೇಸ್ಟ್ ಇದೆ, ಟೇಸ್ಟ್ ಹೇಗಿದೆ ಅಂತಲೂ ಕೂಡ ಹೇಳ್ತೀನಿ, ನೋಡೋಣ ಚೆನ್ನಾಗಿರುತ್ತೆ ಅಂತ. ಓಕೆ, ಏನಪ್ಪ ಮಲಿಕೊಳ್ಳೋದ ಮಂತ್ರ? ನಾನು ವಿಡಿಯೋ ಮಾಡ್ತಿದ್ದೆ, ಮಂತ್ರ ಹೇಳ್ತಿಲ್ಲ ಇಲ್ಲಿ. ಮಂತ್ರ ಹೇಳ್ತಿರೋ ಥರ ಕೇಳಿಸ್ತಿದ್ಯಾ? ನೀ ಸ್ನಾನದ ಮನೇಲಿ ಕೂತಿದ್ಯಲ್ಲ, ನಿನ್ಗೆ ಹಂಗೆ ಕೇಳಿಸ್ತಿರ್ಬೋದು ಮಂತ್ರ ಹೇಳ್ತಿರೋ ಥರ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮಿಗೆ 1 ಗಂಟೆ ಆಗಿದೆ. ಒಂದು ಕಡೆ ರೈಸ್ ಇಟ್ಬಿಟ್ಟು ಒಂದು ಕಡೆ ವಡೆ ಮಾಡ್ತೀನಿ. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಯಾವಾಗಲೂ ಅಲಸಂದೆ ಕಾಳ್ದು ವಡೆ ಮಾಡಿದ್ದೀವಿ, ಅಂದರೆ ಒಣಗಿರೋ ಕಾಳನ್ನ ಇದು ಮಾಡಿ ಅದನ್ನು ಏನು ಬೇಳೆ ಥರ ಮಾಡಿ ಅದರಿಂದ ವಡೆ ಎಲ್ಲ ಮಾಡಿದ್ದೀವಿ. ಆ ವಡೆ ಹೇಗಿರುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ ಥರ ಇರುತ್ತೆ, ಅಂದರೆ ಕಡಲೆಬೇಳೆ ವಡೆ ಥರ ಬರಲ್ಲ. ಅದು ಕಡಲೆಬೇಳೆ ವಡೆ ಇದೆಯಲ್ಲ, ಅದು ಫ್ರೈ ಮಾಡಿದ್ರೆ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ. ಆದರೆ ಅಲಸಂದೆ ಕಾಳಿನ ವಡೆ ಹೇಗೆ ಅಂದರೆ ಸ್ವಲ್ಪ ಸಾಫ್ಟಾಗಿರುತ್ತೆ. ಆದರೆ ನನಗೆಲ್ಲ ಸ್ವಲ್ಪ ಕಡಲೆಬೇಳೆ ವಡೆನೇ ಇಷ್ಟಪಡ್ತೀನಿ. ಆದರೆ ಈ ಹಸಿ ಕಾಳಿಂದು ವಡೆನ ಅಲಸಂದೆ ಕಾಳು ಹಾಕಿ, ಅಂದರೆ ಹಸಿ ಕಾಳು ಹಾಕಿ ವಡೆ ಮಾಡಿದ್ದು ಯಾವತ್ತೂ ನಾನಂತೂ ಮಾಡಿಲ್ಲ, ಮತ್ತು ನಾನು ತಿಂದು ಇಲ್ಲ ಅನ್ಕೋತೀನಿ ಎಲ್ಲೂ. ಅದಕ್ಕೆ ಫಸ್ಟ್ ಟೈಮು ಮಾಡ್ತಿರೋದು. ಯಾವ ಥರ ಇರುತ್ತೆ ಏನು ಅಂತ ಒಂಥರ ಕ್ಯೂರಿಯಾಸಿಟಿ ಇತ್ತು. ಆದರೆ ಚೆನ್ನಾಗಿತ್ತು ಟೇಸ್ಟು. ಯಾವ ಥರ ಇತ್ತು ಅಂದರೆ ಟೇಸ್ಟ್ ಬಂದು ಕಡಲೆಬೇಳೆ ವಡೆ ಥರನೇ ಟೇಸ್ಟ್ ಇತ್ತು. ಅಂದರೆ ಕಡಲೆಬೇಳೆನ ಯಾವ ಥರ ವಡೆ ಮಾಡಿದ್ರೆ ಗರ್ಗರಿಯಾಗಿರುತ್ತೆ, ಸೇಮ್ ಹಾಗೇ ಇತ್ತು.
ಆವಾಗ ನಾನು ಅನ್ಕೋತಿದ್ದೆ ಇದೇನು ಅಲಸಂದೆ ಕಾಳು ಒಣ ಅಲಸಂದೆ ಕಾಳು ಹಾಕಿ ಮಾಡಿದರೆ ಸಾಫ್ಟ್ ಬರುತ್ತೆ, ಇದೇನಿದು ಗರ್ಗರಿ ಆಗಿದೆಯಲ್ಲ ಅಂತ ಅಂದ್ಕೊಂಡಿದ್ದೆ. ಗೊತ್ತಿಲ್ಲ, ಇದು ಹಸಿ ಕಾಳಲ್ವಾ, ಫ್ರೈ ಆದಾಗ ಸ್ವಲ್ಪ ಗರ್ಗರಿ ಆಗಿದೆಯೇನೋ ಅಂದ್ಬಿಟ್ಟು ಮಾಡಿದೆ. ಸ್ವಲ್ಪ ಮಾಡಿದೆ, ಇನ್ನೊಂದು ಸ್ವಲ್ಪ ಇಟ್ಟು ಉಳ್ಕೋತು, ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಆದರೆ ಮೋನ್ ಎಲ್ಲ ಟೇಸ್ಟ್ ಮಾಡಿದ್ರು ಚೆನ್ನಾಗಿದೆ ವಡೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಾನು ಇಷ್ಟು ಮಾತ್ರ ಇಲ್ಲೇನು ಉಂಡೆ ಕಟ್ಕೊಂಡಿದ್ದೀನಿ ಅದನ್ನು ಮಾತ್ರ ಹಾಕಿದ್ದು, ಇನ್ನೊಂದಷ್ಟನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಇದರಲ್ಲೇ ಸುಮಾರು ಒಂದು 4-5 ವಡೆ ಉಳ್ಕೋತು ಆ ಥರ. ಹಾಗೆ ಮೊದಲೆಲ್ಲ ಹೇಗೆ ಅಂದರೆ ನಮ್ಮ ಅಮ್ಮ ಎಲ್ಲ ವಡೆ ಎಲ್ಲ ಮಾಡಿದ್ರೆ ಈ ಥರ ಫಸ್ಟು ಉಂಡೆ ಕಟ್ಬಿಟ್ಟು ಒಂದು ಬಟ್ಟೆನ ಒದ್ದೆ ಮಾಡಿ ಇಟ್ಕೊಬಿಡೋರು, ಅದ್ರ ಮೇಲೆ ಈ ಥರ ಉಂಡೆ ಕಟ್ಬಿಟ್ಟು ಇಟ್ಕೊಂಡು ಆಮೇಲೆ ಅಂದರೆ ಒಬ್ಬರೇ ಮಾಡಿದ್ರೆ ಆ ಥರ ಮಾಡ್ತಾಯಿದ್ರು. ಮತ್ತು ಹಾಗೆ ತಟ್ಬಿಟ್ಟು ಹಾಕೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಆ ರೀತಿ ಮಾಡ್ತಾಯಿದ್ರು. ನಾನು ಹಾಗೆ ಮೋನ್ ಮಾಮ ಬಂದಿದ್ರಲ್ಲ, ಅದಕ್ಕೆ ನನಗೂ ಈಸಿ ಆಗಲಿ ಅಂದ್ಬಿಟ್ಟು ಫಸ್ಟು ಏನು ವಡೆ ಹಾಕಿದ್ದು ಬೇಯ್ತಾ ಇರುವಾಗಲೇ ಈ ಥರ ಉಂಡೆ ಎಲ್ಲ ಕಟ್ಬಿಟ್ಟು ಇಟ್ಕೊಂಡಿದ್ದೆ. ನೆಕ್ಸ್ಟ್ ಟೈಮು ಮತ್ತೆ ವಡೆ ಹಾಕುವಾಗ ಅದನ್ನು ಉಂಡೆನ ತೆಗೆದು ಕೈಯಲ್ಲಿ ಸ್ವಲ್ಪ ತಟ್ಬಿಟ್ಟು ಫ್ರೈ ಮಾಡಿದ್ದು ಚೆನ್ನಾಗಿತ್ತು. ಮೋನ್ ಮಾಮನೂ ಇಷ್ಟಪಟ್ಟರು. ಸ್ವಲ್ಪನೇ ಇತ್ತಲ್ವ, ಅದಕ್ಕೆ ಟ್ರೈ ಮಾಡಿದ್ದೆ ಅಷ್ಟೇ. ಇದು ಬಂದು ಸಂಜೆ ಹಾಗೆ ಇದು ಕೆಳಗಡೆ ಇತ್ತು ಕರಿಬೇವಿನ ಗಿಡ. ಏನಾಗಿತ್ತು ಅಂದರೆ ಇಲಿ ಬಂದು ಕಿತ್ತಾಕ್ಬಿಟ್ಟಿತ್ತು. ಅಂದರೆ ಅದು ಅಕ್ಕಪಕ್ಕ ಏನು ಮಾಡ್ತಿತ್ತು ಅಂದರೆ ಅವಾಗವಾಗ ಬಂದು ಮಣ್ಣೆಲ್ಲ ತೆಗೆಯೋದು ಆ ಥರ ಮಾಡ್ತಾನೆ ಇತ್ತು. ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಇನ್ನೊಂದು ಸರಿ ಏನು ಮಾಡಿದೆ, ಅದನ್ನು ಫುಲ್ ಬುಡ ಸಮೇತ ಕಿತ್ತಾಕ್ಬಿಟ್ಟೈತಾ. ಆಮೇಲೆ ಏನು ಮಾಡೋದು, ಬರುತ್ತೋ ಬರಲ್ವೋ, ಅಲ್ಲೇ ನೆಡ್ಲೋ ಬೇಡವಾ ಆ ಥರ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ನೆಲದಲ್ಲಿದ್ದರೆ ಅದು ಇಲಿ ಬಂದು ಕಿತ್ತಾಕ್ಬಿಡುತ್ತೆ, ಅದಕ್ಕೆ ಪಾಟಲ್ಲಿ ಹಾಕ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಏನು ಮಾಡಿದೆ, ಅದನ್ನು ತೆಗೆದ್ಬಿಟ್ಟು ಪಾಟಲ್ಲಿ ಹಾಕಿದ್ದೀನಿ. ನೋಡೋಣ ಬರುತ್ತೆ ಏನೋ, ನನಗಂತೂ ಐಡಿಯಾ ಇಲ್ಲ. ಏಕೆಂದರೆ ಅದಕ್ಕೇನಾದರೂ ರೂಟಿಗೆ ಏನಾದರೂ ನೋವು ಏನಾದರೂ ಆಗಿದರೆ ಬರಲ್ಲ ಅನ್ಕೋತೀನಿ. ಏನಾದರೂ ಏನೋ ರೂಟಿಗೇನೂ ಆಗಿಲ್ಲ ಅಂದರೆ ಬರುತ್ತೆ, ಗೊತ್ತಿಲ್ಲ. ಪಾಟಲ್ಲೂ ಚೆನ್ನಾಗಿ ಬರುತ್ತೋ ಏನೋ ಐಡಿಯಾ ಇಲ್ಲ ನನಗೆ. ಅದಕ್ಕೆ ಆ ರೀತಿ ಪಾಟಲ್ಲಿ ಹಾಕ್ಬಿಡೋಣ ಅಂತ ಹಾಕಿದ್ದೀನಿ. ನೋಡೋಣ ಮುಂದೆ ಹೆಂಗೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಅದಾದಮೇಲೆ ಅಲ್ಲಿಂದ ಸ್ವಲ್ಪ ಹೊತ್ತು ವಾಕೆಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಏನು ಬೂದುಗುಂಬಳಕಾಯಿ ಇತ್ತು ಅದರದ್ದು ಸಾಂಬಾರೆಲ್ಲ ಮಾಡಿದೆ. ಸ್ವಲ್ಪನೇ ಮಾಡಿದ್ದು ನಾನು, ಇಲ್ಲಿ ನೋಡ್ತಿರ್ಬೋದು ನೀವು, ಸ್ವಲ್ಪನೇ ಮಾಡಿರೋದು. ಇದರಲ್ಲೂ ಕೂಡ ಸ್ವಲ್ಪ ಉಳಿದಿತ್ತು ನೆಕ್ಸ್ಟ್ ಡೇಗೂ ಕೂಡ, ಆ ಥರ ಆಗಿತ್ತು. ಆಮೇಲೆ ಸ್ವಲ್ಪ ಹೆಸರು ಕಾಳೆಲ್ಲ ನೆನೆಸಿದೆ. ಇವಾಗ ಸಮ್ಮರೆಲ್ಲ ಆಗಿರೋದ್ರಿಂದ ಮೊಳಕೆ ಕಟ್ಬಿಟ್ಟು ತಿನ್ನೋಣ ಅಂದ್ಬಿಟ್ಟು ಅದನ್ನು ಕೂಡ ನೆನೆಸಿದ್ದೀನಿ. ಈ ಥರ ಇತ್ತು. ಹಾಗೆ ಮೋನ್ ಮಮ್ಮ ಬಾಳೆಹಣ್ಣು ತೊಗೊಬಂದಿದ್ರ. ಆವಾಗಿದು ಕೇರಳ ಬಾಳೆಹಣ್ಣು ಅಂತ ಅನಿಸುತ್ತೆ, ನನಗೆ ಅಷ್ಟು ನೆನಪಿಲ್ಲ. ಅವಾಗವಾಗ ತರ್ತಾ ಇರ್ತಾರೆ, ಅದು ಒಳ್ಳೆಯದು ಅಂಥೇಳಿ ತರ್ತಾರೆ. ನಮಗೆ ಅದು ಅಷ್ಟು ಇಷ್ಟ ಆಗೋಲ್ಲ. ನಮಗೇನಿದ್ರು ಏಲಕ್ಕಿ ಬಾಳೆ ಬಿಟ್ಟರೆ ನಾನು ಬೇರೆ ಬಾಳೆಹಣ್ಣೆಲ್ಲ ಅಷ್ಟೊಂದು ಇಷ್ಟಪಡಲ್ಲ. ಈ ರಸಬಾಳೆ ಮತ್ತು ಪಚ್ಚಬಾಳೆ ಈ ಥರದ್ದೆಲ್ಲ ಅಷ್ಟೊಂದು ಇಷ್ಟವೂ ಆಗಲ್ಲ, ಆ ಥರ. ಆಮೇಲೆ ಸಂಜೆಗೆ ಮತ್ತೆ ಮೋನ್ ಮಾಮ ವಡೆ ಇತ್ತಲ್ಲ, ಅದಕ್ಕೆ ವಡೆ ಬೇಡ ಅಂತಂದರು. ಯಾಕೋ ನನಗೆ ಮೊಟ್ಟೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಇನ್ನೊಂದು 4 ವಡೆ ಇತ್ತು, ಆದರೂ ಯಾಕೋ ನನಗೆ ಮೊಟ್ಟೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಮೊಟ್ಟೆನ ವಾರದಲ್ಲಿ ಒಂದು 3-4 ಬಾರಿ ಏನಾದರೂ ಬೇಯಿಸ್ತಾ ಇರ್ತೀನಿ, ಏಕೆಂದರೆ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದರಿಂದ ಅದಕ್ಕೆ ಮೊಟ್ಟೆನ ಬೇಯಿಸೋಣ ಅಂದ್ಬಿಟ್ಟು ಅಲ್ಲಿ ಬೇಯಕ್ಕೆ ಹಾಕಿಟ್ಟಿದ್ದೀನಿ. ಈ ಏನದು ಬೂದುಗುಂಬಳಕಾಯಿದು ಅದು ಒಂಥರ ನೀರು ಥರ ಇರುತ್ತೆ, ಅದು ಸಾಂಬಾರು ಮಾಡಿದ್ರೆ ಅದಕ್ಕೆ ಸೈಡಿಗೆ ಮೊಟ್ಟೆ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಮೊಟ್ಟೆನ ಬೇಯಿಸ್ತಾ ಇರೋದು ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಈ ಥರ ಇತ್ತು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಯಾರಾದರೂ ಹೊಸಬ್ರು ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್.